ನಮಸ್ಕಾರ. ಇವತ್ತು ನಮ್ಮ ಜೊತೆ ಜಿಲ್ಲಾ ಯುವ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ಓದುಗರ ಚಾವಡಿಯ ಅಧ್ಯಕ್ಷರು ಹಾಗೂ ಬಿಜಾಪುರ ಜಿಲ್ಲೆಯ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ನ ಜಂಟಿ ಕಾರ್ಯದರ್ಶಿಗಳಾದಂತಹ ಶ್ರೀ ಶರಣು ಸಹೋದರರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮಸ್ಕಾರ. ಶರಣು ಸಭಾದವರು ಸಾಮಾಜಿಕ ಕಳಕಳಿ ಇದ್ದಂತಹ ವ್ಯಕ್ತಿ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರುವಂತಹ ಪ್ರಯತ್ನವಾಗಿ ಶಿಕ್ಷಕರ ಜೊತೆಗೂಡಿ ಕೆಲಸವನ್ನ ಮಾಡ್ತಾ ಇರುವಂತಹ ಒಬ್ಬ ಅಸಾಧಾರಣ ವ್ಯಕ್ತಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಆಗಬೇಕು, ಅಷ್ಟೇ ಅಲ್ಲ ಇವತ್ತಿನ ಶಿಕ್ಷಕರು ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿದ್ದಾರೆ ಅನ್ನುವಂತಹ ಒಂದು ವಿಷಯವಾಗಿ ಚರ್ಚೆಯನ್ನ ಮಾಡಲಿಕ್ಕೆ ಇವತ್ತು ಆಗಮಿಸಿದ್ದಾರೆ. ಮೊದಲನೇದಾಗಿ ಶರಣವ್ರೆ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ವಿಶೇಷವಾಗಿ ಸರ್ಕಾರ ಒಂದು ರೀತಿಯಿಂದ ಪುಸ್ತಕಗಳನ್ನ ಕೊಡುತ್ತೆ, ಬಿಸಿ ಊಟಗಳನ್ನ ಕೊಡುತ್ತೆ ಮತ್ತು ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಆ ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾವಂತ ಶಿಕ್ಷಕರೇ ಜಾಸ್ತಿ ಇರೋದು. ಯಾಕಂದ್ರೆ ಮೆರಿಟ್ ಮೇಲೆ ಆಯ್ಕೆಯಾದಂತಹ ವ್ಯಕ್ತಿಗಳು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನ ನೀಡಲಿಕ್ಕೆ ಬರುವಂತಹ ಶಿಕ್ಷಕರು ಇರ್ತಾರೆ. ಇಷ್ಟೆಲ್ಲ ಇದ್ದಾಗ್ಯೂ ಸಹಿತ ಇವತ್ತಿನ ಪಾಲಕರು ಸರ್ಕಾರಿ ಶಾಲೆಯನ್ನ ಬಿಟ್ಟು ಖಾಸಗಿ ಶಾಲೆಯತ್ತ ವಾಲಿಕೆ ಏನ್ ಕಾರಣ? ನಿಜವಾಗ್ಲೂ ತಾವು ಹೇಳ್ದಂಗ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ಭರಾಟೆ ಬಹಳ ಜೋರದ. ಕಾರಣ ಏನಂದ್ರೆ ಆಕರ್ಷಣೆ. ಇವತ್ತಿನ ಪಾಲಕರು ಶಿಕ್ಷಣದ ಮೌಲ್ಯದ ಜೊತೆಗೆ ನಮ್ಮ ಮಕ್ಕಳು ಆಕರ್ಷಣೆ ಆಗ್ಬೇಕು, ನಮ್ಮ ಮಕ್ಕಳು ದೊಡ್ಡ ವ್ಯಾನ್ದಾಗ ಹೋಗ್ಬೇಕು, ನಮ್ಮ ಮಕ್ಕಳು ಶಾಲೆ ಬಹಳ ಚಂದ ಇರಬೇಕು, ದೊಡ್ಡದಿರ್ಬೇಕು ಅಂತ ಬಯಸ್ಲಾತಾರೆ. ಇದು ಎಲ್ಲ ಪಾಲಕರು ಬಯಸುವುದು ಸಹಜ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಸರ್ಕಾರಿ ಶಾಲೆ ಒಳಗೆ ಎಲ್ಲಾ ವ್ಯವಸ್ಥೆ ಇದ್ರೂ ಕೂಡ ಪಾಲಕರು ಯಾಕೆ ಖಾಸಗಿ ಶಾಲೆಗಳ ಹೊಂಟ್ರ ಅಂದ್ರ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಶಿಕ್ಷಕರು ಮುಂಜಾನೆ ಜಲ್ದಿ ಮನ್ಯಾಗ ಹೊರಟು ದೂರ 50 ಕಿಲೋಮೀಟರ್ 60 ಕಿಲೋಮೀಟರ್ 20 ಕಿಲೋಮೀಟರ್ ಎಷ್ಟೋ ದೂರಗಳಿದ್ರು ಕೂಡ ಸರ್ಕಾರಿ ಶಾಲೆ ಶಿಕ್ಷಕರು ಪ್ರಾಮಾಣಿಕವಾಗಿ ಶಾಲೆಗೆ ಹೋಗಿ ಶಿಕ್ಷಣವನ್ನು ಕಲಿಸ್ತಾರೆ. ಅದ್ರ ಜೊತೆಗೆ ಇತ್ತೀಚಿನ ಕೆಲವು ಶಿಕ್ಷಕರು, ಬೆರಳೆಣಿಕೆ ಶಿಕ್ಷಕರು, ಅವರು ಶಾಲೆಗೆ ಹೋಗದೇನೆ, ಶಾಲೆಯಲ್ಲಿ ಪಾಠ ಮಾಡದೇನೆ, ಕೇವಲ ಸಚಿವರುಗಳ ಹಿಂದೆ, ಶಾಸಕರ ಹಿಂದೆ, ಈ ವಿಧಾನ ಪರಿಷತ್ ಸದಸ್ಯರುಗಳ ಹಿಂದೆ, ಅವ್ರ ಮನೆ ಮುಂದೆ ಈ ರೀತಿ ಆಗೋದ್ರಿಂದ ಪಾಲಕರ ಮೇಲೆ ದುಷ್ಪರಿಣಾಮ ಏನಾಗ್ಲತ್ತ ಅಂದ್ರೆ, ನಮ್ಮ ಮಕ್ಕಳಿಗೆ ಈ ಸರ್ಕಾರಿ ಶಾಲೆ ಕಳಿಸೋದ್ರಿಂದ ಶಿಕ್ಷಣದ ಮೌಲ್ಯ ಎಲ್ಲೋ ಒಂದ್ ಕಡೆ ಕುಸಿತದೇನೋ ಅನ್ನೋ ಭಾವನೆ ಬಂದದ. ಆದ್ರೆ ಕೆಲವೊಂದಿಷ್ಟು ಶಿಕ್ಷಕರು ಮಾತ್ರ ಶಾಲೆಗೆ ಹೋಗದೇನೆ ಇರೋದ್ರಿಂದ ಇದು ಎಲ್ಲ ಶಿಕ್ಷಕರ ಮೇಲೆ ದೊಡ್ಡ ಬಹಳ ಪರಿಣಾಮ ಬೀರ್ತದ ಅಂತ ಹೇಳಕ್ ನನಗೆ. ಯಾಕೆ ಶಿಕ್ಷಕರು ಸಾಕಷ್ಟು ಸಂಬಳವನ್ನ ತಗೊಂಡು ಸಹಿತ ಶಾಲೆಗೆ ಯಾಕೆ ಹೋಗ್ತಾ ಇಲ್ಲ? ನೋಡ್ರಿ, ಈಗ ರಾಜ್ಯ ಸರ್ಕಾರ ನೌಕರ ಸಂಘ ಅಂತೇಳಿ ಒಂದ್ ಮಾಡ್ಕೊಂಡ್ರೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತೇಳಿ ಒಂದ್ ಮಾಡ್ಕೊಂಡ್ರೆ, ಆ ಸಂಘಟನೆಯ ಅಧ್ಯಕ್ಷರು ರಾಜ್ಯದಲ್ಲಿ ಸಾಕಷ್ಟು ಈ ಶಿಕ್ಷಕರ ಸಲುವಾಗಿ ಹೋರಾಟ ಮಾಡ್ತಿರ್ತಾರೆ. ಮಾಡ್ಲಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಆ ಸಂಘಟನೆಯಲ್ಲಿ ಜಿಲ್ಲೆಗಳಲ್ಲಿ ಕೂಡ ಅವರು ಪ್ರತಿದಿನ 10 ಗಂಟೆಯಿಂದ 5 ಗಂಟೆ, ನಮ್ 9:30ರಿಂದ 4:30 ತನಕ ಸರ್ಕಾರಿ ಶಾಲೆ ಒಳಗೆ ಅವ್ರು ಪಾಠ ಮಾಡ್ಬೇಕಾಗಿದ್ದು ಶಿಕ್ಷಕರು ಕೇವಲ ವಾರದಾಗ ಒಮ್ಮೆ 15 ದಿವಸಕ್ಕೊಮ್ಮೆ ಹೋಗಿ ಅವ್ರು ತಮ್ಮ ಹಾಜರಿ ಪುಸ್ತಕದಾಗ ಸಹಿ ಮಾಡಿ ಬರ್ತಾರೆ. ವ್ಯವಸ್ಥೆ ಎಲ್ಲಿ ಆಗ್ಯದ ಅಂದ್ರೆ, ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಕೋಟ್ಯಾನುಗಟ್ಲೆ ಲಕ್ಷಾನುಗಟ್ಲೆ ಹಣ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳು ಉಳಿಬೇಕು, ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಾಕತ್ತಾರೆ. ಶಿಕ್ಷಕರು ಸರಿಯಾಗಿ ಶಿಕ್ಷಣವನ್ನು ನೀಡಬೇಕು. ನಮ್ಮ ಉತ್ತರ ಕರ್ನಾಟಕ ಹಿಂದುಳಿದ ಜಿಲ್ಲೆ ಬಿಜಾಪುರ ಜಿಲ್ಲೆ ಶಿಕ್ಷಣ ವಂಚಿತ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳು ಎಲ್ಲ ಮ್ಯಾಲ್ ಬರ್ಬೇಕಂತೇಳಿ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಶಾಸಕರು, ಸಚಿವರು ಎಲ್ಲ ಸಾಕಷ್ಟು ದುಡ್ಡ ಸರ್ಕಾರಿ ಶಾಲೆಗಳಿಗೆ ಹಾಕಿ ಸ್ಮಾರ್ಟ್ ಕ್ಲಾಸ್ ಮಾಡಿ ಮಕ್ಕಳನ್ನ ಶಿಕ್ಷಣ ಮೇಲ್ದರ್ಜೆಗೆ ಒಯ್ಯಿಸ್ಬೇಕು ಅವ್ರ ಕನಸೈತಿ. ಆದ್ರೆ ಕೆಲವೊಬ್ಬರು ಶಿಕ್ಷಕರು ಅದನ್ನೇ ಸಚಿವರುಗಳ ಇರ್ತೀವಿ, ಶಾಸಕರುಗಳ ಇರ್ತೀವಿ ಅಂತ ಹೇಳಿ ನೆಪ ಬಡ್ಡಿ DDPIಗೆ ಅಂಜಿಸ್ಗೊತ್ತ, BOಗಳಿಗೆ ನಾವೇ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ ಭಯ ಮಾಡಿ ಶಾಲೆಗೆ ಹೋಗಂಗಿಲ್ಲ. ಇವತ್ತಿನವರೆಗೆ ಯಾವ DDPI, ಜಿಲ್ಲಾ ಪಂಚಾಯತ್ ಸಿಒಗಳು ಅವ್ರಿಗೆ ಕೇಳಂಗೂ ಇಲ್ಲ. ಅಂದ್ರೆ ಅವ್ರು ಅಷ್ಟು ಬಲಾಢ್ಯ ಆಗ್ಯಾರ. ಅಂದ್ರೆ ಈ ಸದ್ದ ಕೆಲವು ಶಿಕ್ಷಕರಿಂದ ಇಡೀ ಒಂದು ಶಿಕ್ಷಣ ಸಮುದಾಯಕ್ಕೆ ಕೆಟ್ಟ ಹೆಸರು ಬಂದ. ಖಂಡಿತವಾಗಿ ಅದು ಜೀವಂತ ಉದಾಹರಣೆ ಬಿಜಾಪುರ ಜಿಲ್ಲೆನೇ ಅದ. ಈ ಸಾಕಷ್ಟು ಶಿಕ್ಷಕರ ಮೇಲೆ ಹಿಂದೆ ಪ್ರಕರಣಗಳಾಗಿವೆ. ಅದಾದ್ರೂ ಕೂಡ ಅವರು ಸುಧಾರಿಸಿಕೊಳ್ಳದೇನೆ ಇತ್ತೀಚಿನ ದಿನಗಳಲ್ಲಿ ಬಿಜಾಪುರದಾಗ ರಿಯಲ್ ಎಸ್ಟೇಟ್ ದಂಧೆ ಮಾಫಿಯಾ ದೊಡ್ಡ ಪ್ರಮಾಣ ನಡೆದ. ಅದು ಹೆಂಗಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕರು ಒಂದ
ಈ ಪ್ಲಾಟ್ ರಿಯಲ್ ಎಸ್ಟೇಟ್ ಮಾಡೋರ ಜೊತೆ ಅವ್ರ ಜೋಡಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದಂತ ಏನೋ ಮಾಡ್ಕೋತಾರಂತ. ಆಮೇಲೆ ಇಷ್ಟು ಪರ್ಸೆಂಟೇಜ್ ನಮಗೆ ಕೊಡಬೇಕು, ನಾವು ಇಷ್ಟು ಶಿಕ್ಷಕರಿಗೆ ಪ್ಲಾಟ್ ಕೊಡಿಸ್ತೀವಿ ಅಂತ ಹೇಳಿ ಒಂದು ಮಾತಾಡ್ಕೊಂಡು ಶಿಕ್ಷಕರಿಗೆ ಅಥವಾ ಬೇರೆ ಬೇರೆ ನೌಕರಿಗೆ ಪ್ಲಾಟ್ ಕೊಡಿಸೋದಾಗಲಿ. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಜುಮ್ನಾಳ ರೋಡಿಗಾಗಿರ್ಬೋದು, ತೊರವಿ ರೋಡಿಗಾಗಿರ್ಬೋದು, ಬರಟಗಿ ರೋಡಿಗಾಗಿರ್ಬೋದು, ಇಲ್ಲಿ ಯೋಗಾಪುರ ಬಲ್ಲಿ ಒಂದು ನವನಗರ ಏನೋ ಹೊಸನಗರ ಅಂತ ಮಾಡ್ಯಾರ. ಅಲ್ಲಿ ಶಿಕ್ಷಕರಿಗೆ ಪ್ಲಾಟ್ ಕೊಡ್ಸೋದು ಅವ್ರ ದಂಧೆನೇ ಅದೇ ಆಗ್ಬಿಟ್ಟದ. ಮುಂಜಾನೆ ಎದ್ದು ಸಾಲಿಗೆ ಹೋಗ್ಲಾರ್ದೇನೆ ಬರೇ BO ಆಫೀಸ್, ಬ್ಯಾಂಕ್, DDPI ಆಫೀಸ್, ಜಿಲ್ಲಾ ಪಂಚಾಯತಿ ಆಫೀಸ್, ಬರೀ ಇದೇ ಅವ್ರ ವ್ಯವಸ್ಥೆ. ಶಿಕ್ಷಕರ ನೋವು ನಲಿವಿಗೆ ಸ್ಪಂದಿಸಾದ ಶಿಕ್ಷಕರ ಸಂಘಗಳು ಇವತ್ತ ತಮ್ಮ ಸ್ವಾರ್ಥಕ್ಕೋಸ್ಕರ ದಂಧ ಮಾಡ್ಕೊಂಡು ಹೊರಟಿದ್ದಾರೆ ರಿಯಲ್ ಎಸ್ಟೇಟ್. ಅದನ್ನು ಕಡಿವಾಣ ಹಾಕ್ಬೇಕಾಗಿದ್ದು ನಮ್ಮ ಜನಪ್ರತಿನಿಧಿಗಳ ಮೇಲೆ ಅದ, ಜಿಲ್ಲಾಡಳಿತ ಮೇಲೂ ಬಹಳ ದೊಡ್ಡ ಹೊಣೆ ಅದ. ದಯವಿಟ್ಟು ಅದು ಬಹಳ ಕಡಿಮೆ ಅವಧಿಯೊಳಗೆ ಅದು ತಪ್ಪಿಸ್ಬೇಕಂತೇಳಿ ನಾನು ಬಹಳ ವಿನಂತಿಯನ್ನು ಮಾಡ್ಕೊತೀನಿ. ಆದ್ರೆ ಒಬ್ಬ ಶಿಕ್ಷಕ ಶಿಕ್ಷಣವನ್ನ ಬಿಟ್ಟು ಮತ್ತೊಂದೇನೋ ಉದ್ಯೋಗ ಮಾಡಬಾರ್ದು ಅಂತ ಏನಾದ್ರು ಕಾನೂನು ರೂಲ್ಸ್ ಏನೋ ಇದೆಯಾ? ಅದು ಕೇವಲ ಬಹುಶಃ KCSR ನಿಯಮ ಬರೀ ಪುಸ್ತಕದೊಳಗೆ ಐತೆ ಅಂತ ಹೇಳಿ ನನಗೆ ಅನಿಸ್ತದೆ ಇತ್ತೀಚಿನ ದಿನಗಳ ನೋಡ್ಬೇಕಾದ್ರೆ. ಆ KCSR ನಿಯಮಕ್ಕೆ ಈ ಶಿಕ್ಷಕರಿಗೆ ಏನು ಸಂಬಂಧ ಇಲ್ಲಾರ್ದಂಗೆ ಅದಾರ. ನಮಗೆ ಯಾರು ಕೇಳ್ತಾರ? ನಾವೇ DDPI BOಗಳನ್ನ ಟ್ರಾನ್ಸ್ಫರ್ ಮಾಡಿಸುವಂತ ಶಕ್ತಿವಾನರದೀವಿ. ಆಮೇಲೆ ಅವ್ರ ಶಾಲೆಗೆ ಹೋಗೋ ಶಿಕ್ಷಕರು ಪಾಪ ಹಗಲಿರುಳು ದುಡಿದು ಶಾಲೆಗೆ ಹೋಗ್ತಾವ್. ಸಾಕಷ್ಟು ಲಕ್ಷಾಂತರ ಶಿಕ್ಷಕರು, ಬಹಳ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಅದ. ಅವ್ರಿಗೆ ನಾನು ಸ್ಮರಣೆ ಮಾಡ್ತೀನಿ. ಪ್ರತಿದಿನ ಶಾಲೆಗೆ ಹೋಗಿ ಶಿಕ್ಷಕರಿಗೆ ನಾನು ಹಣೆ ಮಾಡಿದ್ರು ತಪ್ಪಿಲ್ಲ. ಯಾಕಂದ್ರೆ ತಂದೆ ತಾಯಿನ ಬಿಟ್ರೆ ನಮಗ್ ಕುಲಸಿದಾತನೇ ಗುರು. ಆ ಗುರುವಿನ ಬಗ್ಗೆ ಬಹಳ ಗೌರವ ಅದ ನಮಗೆ. ಯಾರ ಬಗ್ಗೆ? ಪ್ರತಿದಿನ ಮುಂಜಾನೆ 9ರಿಂದ ಸಾಯಂಕಾಲ 5 ಗಂಟೆ ಒಳಗೆ ಶಾಲೆ ಒಳಗೆ ಏನು ಶಿಕ್ಷಣ ಮಾಡ್ತಾರಲ್ಲ ಅಂತ ಶಿಕ್ಷಕರ ಬಹಳ ಗೌರವ. ಆದ್ರೆ ಇವ್ರೆಲ್ಲಾ ಶಿಕ್ಷಕರು ಕೆಲವೊಬ್ರು ಅವರು ಸಂಘಟನೆ ಮಾಡ್ಕೊಂಡು ಶಿಕ್ಷಕರ ಸಂಘಟನೆ ನಮ್ಮದೈತಿ, ನಮ್ಮದು ನೌಕರರ ಸಂಘಟನೆ ಐತಿ ಅಂತ ಹೇಳಿ ಕೇವಲ ಆ ಶಿಕ್ಷಕರನ್ನ ನಾವು ಜವಾಬ್ದಾರಿ ಆದ ನಮಗೆ ನಮ್ಮ ದೊಡ್ಡ ದೊಡ್ಡ ಹುದ್ದೆ ಅದಾವ ಅಂತ ಹೇಳಿ ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ದಂಧ ಮಾಡಕತ್ತಾರ. ನಾನು ಇತ್ತೀಚೆಗೆ ಮೊನ್ನೆ ಉಪಲೋಕಾಯುಕ್ತರ ಬಳಿ ಅರ್ಜಿನೂ ಕೊಟ್ಟಿದ್ದೀನಿ. ತಾವು ದಯವಿಟ್ಟು ಈ ಶಾಲೆ ಶಿಕ್ಷಕರು ಶಾಲೆಗೆ ಹೋಗ್ಬೇಕು, ನಂದು ಒಂದೇ ವಿನಂತಿ. ಕೇವಲ ನೀವು ನೆಪ ಬಡ್ಡಿ ಶಾಲೆಗೆ ಗೈರ್ ಹಾಜರಾಗಿ ಇಲ್ಲೆಲ್ಲ ನೀವು ಬರೇ ಬಿಸ್ನೆಸ್ ಮಾಡ್ಕೊಂಡು ರಾಜಕೀಯ ಒಂದು ಅಡ್ಡಾಡೋದು ಮನಸ್ಸಿಗೆ ಬಹಳ ನೋವಾಗ್ಯದ. ಜೊತೆ ಈ ಜಿಲ್ಲೆ ದುರ್ದೈವ ಸಂಗತಿ ಅಂತ ಹೇಳಿ ನನಗೆ ಅನಿಸ್ತದೆ. ಅಂದ್ರೆ ಇದರಿಂದ ರಾಜಕೀಯ ನಾಯಕ ಕೈವಾಡ ಐತೆ ಅಂತ ತಮ್ಗೇನು ಅನ್ಸುತ್ತ? ಅಲ್ರಿ, ಅವ್ರು ಹೊತ್ತೊಂಟ್ರೆ ಅವ್ರ ಮನೆ ಮುಂದೆ ಇರ್ತಾರ. ಶಾಸಕರ ಮನೆ ಮುಂದೆ, ಸಚಿವರ ಮನೆ ಮುಂದೆ. ಸಚಿವರು ಶಾಸಕರು ಸಾಕಷ್ಟು ಬಾರಿ ಹೇಳ್ಯಾರ ಅವ್ರಿಗೆ, ನೀವು ಶಾಲೆಗೆ ಹೋಗ್ರಿ, ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಪಾಠ ಮಾಡ್ರಿ, ಸಾಕಷ್ಟು ಬಾರಿ ಹೇಳ್ಯಾರ. ಈಗ ಅವ್ರಿಗೆ ಏನಾಗಿದೆ ಅಂದ್ರೆ ಅನಿವಾರ್ಯ ಚುನಾವಣೆದಾಗ ಇವರೆಲ್ಲ ಬೇಕಂತ ಅನ್ನೋ ಕಾರಣಕ್ಕೆ ಪಾಪ ಅವರು ಸಹಿಸ್ಕೊಂಡು ಹೊಂಟ್ರ. ಆದ್ರ ನಾನು ಕೈ ಮುಗಿದು ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ತೀನಿ, ನಿಮ್ ಹಿಂಬಾಲಕರ ಎಲ್ಲ ಶಿಕ್ಷಕರಿಗೆ ಶಾಲೆ ಕಳಿಸ್ರಿ ದಯವಿಟ್ಟು. ಅಲ್ಲಿ ಬಡತನ ರೇಖೆಗಿಂತ ಕೆಳಗಿಳತಕ್ಕಂಥ ಮಕ್ಕಳು, ಆಮೇಲೆ ಈ ಕೂಲಿ ಕಾರ್ಮಿಕರು, ಇವ್ರು ಸಾಕಷ್ಟು ಜನ ಮಕ್ಕಳು ಕನ್ನಡ ಶಾಲೆನೇ ಗತಿ ಅವ್ರಿಗೆ. ಅಂತ ಕನ್ನಡ ಶಾಲೆ ಒಳಗೆ ನಮ್ಮ ಮಕ್ಕಳು ಬಹಳ ಶಾಣ್ಯರಾಗ್ಬೇಕು, ಮುಂದೆ ಬರ್ಬೇಕು, ನಮಗ ಅವರು ದುಡಿ ವರ್ಗಕ್ಕೆ ಸೇರ್ಬಾರ್ದು ಅನ್ನೋ ಕನಸು ಕಂಡಾರ. ಆ ಕನಸು ನಾನು ಸಾಕ್ಬೇಕಂದ್ರೆ ಎಲ್ಲ ಶಿಕ್ಷಕರು ಶಾಲೆಗೆ ಹೋಗಿ ಪಾಠ ಮಾಡ್ಬೇಕು. ಅಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ಗೊತ್ತಿದ್ದು ಸಹಿತ ಶಾಸಕರಿಗೆ ಮತ್ತು ರಾಜಕಾರಣಿಗಳಿಗೆ ಶಿಕ್ಷಕರು ಅನಿವಾರ್ಯ ಅಂತ ಅನ್ಸತ್ತ? ಕಳೆದ ಚುನಾವಣೆಗಳು ಒಂದೆರಡು ನೋಡಿದ್ರೆ ಅನಿವಾರ್ಯ ಅಂತ ಅನಿಸ್ತದ ಅವ್ರಿಗೆ. ಇತ್ತೀಚೆಗೆ 2-3 ಪ್ರಕರಣ ಆಗಿದ್ದು ಕಳೆದ ಚುನಾವಣೆ ಒಳಗೆ. 2-3 ಗುಂಪುಗಳದಾವ ಶಿಕ್ಷಕರ ಒಳಗೆ. ಈ ಗುಂಪು ಮ್ಯಾಗ ಅವ್ರು ಆರೋಪ ಮಾಡ್ತಾರ, ಅವ್ರ ಗುಂಪಿನವ್ರು ಈ ಗುಂಪಿನವ್ರು ಆರೋಪ ಮಾಡ್ತಾರ. ಇವ್ರನ್ನೆಲ್ಲ ಹೊಡೆದು ಓಡಿಸ್ಬೇಕಂತೇಳಿ ನಂದೊಂದು ವಿನಂತಿ. ಇತ್ತೀಚೆಗೆ MLC ಆಗಿರ್ತಕ್ಕಂಥ ಸುನಿಲ್ ಗೌಡ ಪಾಟೀಲ್ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತು. ಇತ್ತೀಚೆಗೆ ಮಹಾನಗರ ಪಾಲಿಕೆ ಒಳಗೆ ಒಂದು ಈ ಕಣಬೂರು ಸಂತ್ರಸ್ತರ ನಿವೇಶನದ್ದು ಸ್ವತಃ ಖುದ್ದಾಗಿ MLC ಅವ್ರು ಲೆಟರ್ ಕೊಟ್ಟರು ಕಾರ್ಪೊರೇಷನ್. ಏನಾಗ್ಬೇಕಂತ ನನಗೆ ಖಂಡಿತ ನೀವು ತಿಳಿಸ್ಬೇಕು, ಯಾರಿಗೆ ಅನ್ಯಾಯ ಆಗ್ಬಾರ್ದು, ಸಂತ್ರಸ್ತರಿಗೆ ಯಾರ ಅಲ್ಲಿ ಕರ್ತವ್ಯ ಲೋಪ ಮಾಡ್ಯಾರ, ಯಾರು ಅದ್ರೊಳಗೆ ಶಾಮೀಲ್ ಅದಾರ ಎಲ್ಲರಿಗೆ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಒಂದು ಲೆಟರ್ ಕೊಟ್ರಿ MLC ಸುನಿಲ್ ಗೌಡ ಪಾಟೀಲ್ ಅವರು. ಬಹಳ ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರಿಗೆ. ದಯವಿಟ್ಟು ವಿನಂತಿ, ಈ ಎಲ್ಲ ಶಿಕ್ಷಕರಿಗೆ ತಾವು ವಿಸಿಟ್ ಮಾಡ್ರಿ ಶಾಲೆಗಳಿಗೆ. ಏನ್ ಕೆಲವೊಂದಿಷ್ಟು 10-15 ಮಂದಿ ಅದಾರಲ್ಲ ರಿಯಲ್ ಎಸ್ಟೇಟ್ ದಂಧಾ ಒಳಗೆ, ತಮಗೆಲ್ಲ ಗೊತ್ತದವ್ರು ಯಾರ್ಯಾರು ಸಹಿತ. ಆ ಬರಟಿಗೆ ರೋಡಿಗೆ ಪ್ಲಾಟ್ ಅದಾವ, ಅತಣಿ ರೋಡಿಗೆ ಅದಾವು, ಆಮೇಲೆ ಇಲ್ಲಿ ಸೊಲಾಪುರ ರೋಡಿಗೆ, ಜುಮ್ನಾಡ್ ರೋಡಿಗೆ, ಸಿಂದಗಿ ರೋಡಿಗೆ ಎಲ್ಲಾ ಕಡೆ ಅವ್ರು ರಿಯಲ್ ಎಸ್ಟೇಟ್ ಮಾಡಾಕತ್ತಾರ. ಶಿಕ್ಷಕರ ಕಡೆ 10,000 20,000 ದುಡ್ಡು ಅಡ್ವಾನ್ಸ್ ಬುಕ್ಕಿಂಗ್ ತಗೋತಾರ. ಮುಂದೆ ಅವ್ ಖರೀದಿ ನಿಮಗೆ ಬ್ಯಾಂಕ್ ಲೋನ್ ಬೇಕಾಯ್ತಂದ್ರೆ ನಮ್ ಜೋಶಿಸಾಗ ಬ್ಯಾಂಕ್ ಲೋನ್ ಹಾಕಿ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಲೋನು ಅಲ್ಲೇ ಕೊಡಿಸ್ತಾರ. ಪ್ಲಾಟ್ ಈ ರೀತಿ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಶಿಕ್ಷಣದ ಮೌಲ್ಯ ಈ ಜಿಲ್ಲೆಗೆ ಕಡಿಮೆ ಆಗ್ಲಕತ್ತ ಅಂತ ಹೇಳಿ ನೋವು. ಈ ಒಂದು ಸರ್ಕಾರಿ ನೌಕರ ಮತ್ತು ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂಗ
ಏನು ಜಿಒಸಿಸಿ ಏನು ಬ್ಯಾಂಕ್ ಇದೆ, ಆ ಬ್ಯಾಂಕ್ ಏನಾದ್ರು ದುರುಪಯೋಗ ಆಗ್ತಾ ಇದೆ ಅಂತ ಅನ್ಸುತ್ತಾ? ಮೇಲ್ನೋಟಕ್ಕೆ ನೋಡಿದ್ರೆ ದುರುಪಯೋಗ ಆಗ್ತದ ಅಂತ ಹೇಳಿ ನನಗೆ ಅನಿಸ್ತದ. ಯಾಕೆ ಅನಿಸ್ತದ ಅಂದ್ರ ಅವ್ರ ವ್ಯಾಪ್ತಿ ಇರ್ತದಂತ. ಈ ಜಿಒಸಿಸಿ ಬ್ಯಾಂಕಿನ ವ್ಯಾಪ್ತಿ ಎಷ್ಟು ಸಿಬ್ಬಂದಿ ಬೇಕು, ಅವ್ರ ಟ್ರಾನ್ಸಾಕ್ಷನ್ ಅದು ಇರ್ತದೆ. ಇತ್ತೀಚೆಗೇನೋ ಒಂದಿಷ್ಟು ಜನರ ಪೋಸ್ಟಿಂಗ್ ತುಂಬಿಕೊಂಡ್ರ ಅನ್ನೋ ಸುದ್ದಿ ಐತಿ. ಅದನ್ನ ಪಕ್ಕ ನಾನು ಮಾಹಿತಿ ತಗೋತೀನಿ. ಎಷ್ಟೋ 30 ಮಂದಿ 40 ಮಂದಿನ ತುಂಬಿಕೊಂಡ್ರ, ಒಬ್ಬೊಬ್ರದ್ದು 30 ಲಕ್ಷ 40 ಲಕ್ಷನ ಕಮಿಟ್ಮೆಂಟ್ ಮಾಡ್ಕೊಂಡ್ರ. ಅವ್ರು ಅಲ್ಲಿ ನೌಕರಿ ಜಾಬ್ ಆಗ್ಬೇಕಂದ್ರೆ ಇಷ್ಟು ವೈದ್ ಅವ್ರಿಗೆ ಕೊಡ್ಬೇಕು. ಅದನ್ನ ಎಲ್ಲಾ ಡೈರೆಕ್ಟರ್ಗಳು ಏನೋ ಹಂಚ್ಕೋತಾರ ಅನ್ನೋದು ಸುದ್ದಿ ಅದ, ಮತ್ತು ನನಗೂ ಕೆಲವೊಂದಿಷ್ಟು ಗೊತ್ತದ. ಆಮೇಲೆ ಈ ಸಾವಿರಾರು ಮಂದಿ ಅಲ್ಲಿ ಅರ್ಜಿ ಹಾಕಿರ್ತಾರೆ. ಇವ್ರಿಗೆ ಯಾರು ಬೇಕು ಅವ್ರನ್ನೇ ಯಾಕೆ ಆಯ್ಕೆ ಆಗ್ತದ? ಅಲ್ಲಿ ದುಡ್ಡು ಕೊಟ್ಟವ್ರದ್ದೇ ಯಾಕೆ ಆಯ್ಕೆ ಆಗ್ತದ? ಅದೆಲ್ಲ ಬರುವಂತ ದಿನಗಳೊಳಗೆ ನಿರಂತರ ಹೋರಾಟ ಮಾಡ್ತೀವಿ ಅದ್ರ ಸಹಿತ. ಆಮೇಲೆ ಅಲ್ಲಿ ಯಾವ ಏಜೆನ್ಸಿಗೆ ಪರೀಕ್ಷೆ ತಗೊಂಡ್ರು, ಹೌದಾ, ಈಗ ನೀವು ಇಷ್ಟು ಜನರನ್ನ ತಗೊಂಡ್ರಿ ನೀವು ಜಿಒಸಿಸಿ ಬ್ಯಾಂಕ್ನಾಗ, ಅವ್ರಿಗೆ ಇನ್ನೊಂದು ಪರೀಕ್ಷೆ ಇಡೋಲ್ಲ ನಾವು, ಆ ಪರೀಕ್ಷೆದಾಗ ಪಾಸ್ ಆಗ್ಲಿ ಅವರು. ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆ ಕುತ್ತಂತೊಳಗೆ ಬೆರಳೆಣಿಕೆ ಅಷ್ಟು ನೀವು ಅವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದೊಂದು ಅಲ್ಲಿ ಸಂದೇಹ ನಮಗೆ ವ್ಯಕ್ತ ಆಗ್ತದೆ, ಸಂಶಯ ಬರ್ತದೆ. ಅದನ್ನ ಸಹಿತ ಬರುವ ದಿನೊಳಗೆ ಕಂಟಿನ್ಯೂ ನಮ್ ನಿರಂತರ ಹೋರಾಟ ಮಾಡ್ತೀವಿ. ಒಟ್ಟಾರೆ ನಮ್ದು ಒಂದು ಗುರಿ ಏನಂದ್ರೆ, ಕನ್ನಡ ಶಾಲೆಗೆ ನೀವು ಸೇವಾ ಅವಧಿಯೊಳಗೆ ನಿಮ್ದು ಆದೇಶ ಒಳಗೆ ಶಾಲೆಗೆ ಹೋಗಿ ನೀವು ಪಾಠ ಮಾಡ್ಬೇಕಂತ ಐತಿ. ನೀವು ಶಾಲೆ ಬಿಟ್ಟು ಪಾಠ ಮಾಡ್ಲಾರ್ದೆ ಬರೀ ನಗರದೊಳಗೆ ಸುತ್ತಾಡ್ಕೊಂಡು ಸಂಘಟನೆ ಮಾಡೋದು, ಅವು ಇವು ಚುನಾವಣೆ ಬಂದು ರೀ, ಮತ್ತೆ ಶಿಕ್ಷಕ ಸಂಘ ಚುನಾವಣೆ, ನೌಕರರ ಸಂಘ ಚುನಾವಣೆ, ಜಿಒಸಿಸಿ ಬ್ಯಾಂಕಿನ ಚುನಾವಣೆ, ಅಲ್ಲಿ ಹೈಯೆಸ್ಟ್ ಪಾತ್ರ ಶಿಕ್ಷಕರದೇ ಐತಿ. ಇವ್ರು ಯಾರು ಶಾಲೆಗೆ ಹೋಗಂಗಿಲ್ಲ. ಕೆಲವೊಬ್ರು ಈ ಶಿಕ್ಷಕರು ಏನ್ ಚುನಾವಣೆ ನಿಂದಿರ್ಬೇಕಂತಾರಲ್ರಿ, ಬರೀ ಅವ್ರು ಪ್ರಚಾರ ತಿರ್ಕೋತೆ ಹೊಂಟಾರ, ಬರೀ ಪ್ರಚಾರ ಮಾಡ್ಕೋತ ನಾವ್ ಹಂಗ್ ಕೆಲಸ ಮಾಡ್ತೀವಿ, ನಾವ್ ಹಿಂಗ್ ಕೆಲಸ ಮಾಡ್ತೀವಿ. ಮಾಡ್ರಿ, ನಂದೇನು ತಪ್ಪಿಲ್ಲ. ಶಾಲೆಗೆ ಶಾಲಾ ಅವಧಿ ಒಳಗೆ ನೀವು ಶಾಲೆ ಒಳಗೆ ಶಿಕ್ಷಣ ಮಕ್ಕಳಿಗೆ ಪಾಠ ಮಾಡಿ, ಉಳಿದ ಸಮಯದೊಳಗೆ ನೀವು ಸಂಘಟನೆ ಮಾಡ್ರಿ, ಚುನಾವಣೆ ನಿಂದ್ರಿ. ಆದ್ರೆ ನೀವು ಮಕ್ಕಳಿಗೆ ಅನ್ಯಾಯ ಮಾಡಿ ನೀವು ಲಾಭ ಮಾಡ್ಕೊಳತ್ತಿರಲ್ಲ. ಇದು ನಿಮ್ಮ ಆತ್ಮ ಗೌರವಕ್ಕ ಮಾನವೀಯತೆಗೆ ಪಟ್ಟುಕೊಡುವಂತ ಕೆಲಸ. ಇದು ದಯವಿಟ್ಟು ಇದು ಆಗ್ಬಾರ್ದು ಅಂತೇಳಿ ನಾನು ಕಳಕಳೆ. ಕೆಲವು ಶಿಕ್ಷಕರಿಂದ ಈ ಒಂದು ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡ್ತಾ ಇದೆ ಅನ್ನುವಂಥದ್ದು ಅನ್ಸುತ್ತಾ ತಮ್ಗೆ? ಈಗ ನೋಡಿದ್ರೆ ಅದೇ ಅನಿಸ್ತದ ಸರ್. ನಾವು ಶಾಲೆಗೆ ಹೋಗೋರಿಗೆ ಪಾಪ ಅವ್ರನ್ನ ಗೌರವಿಸ್ಬೇಕು. ನಾವು ಪ್ರತಿ ವರ್ಷ ಶಿಕ್ಷಕರದ್ದು ದುರ್ದೈವ ಏನಂದ್ರೆ, ಪ್ರಾಮಾಣಿಕವಾಗಿ ಶಿಕ್ಷಕರು ಶಾಲೆಗೆ ಹೊಂತಂತವ್ರು, ಕಲಿಕೆ ಒಳಗೆ ಇದ್ದಂತವ್ರಿಗೆ ಸರ್ಕಾರ ಪ್ರಶಸ್ತಿ ಕೊಡ್ಬೇಕಂದ್ರೆ ಅವರೇ ನಾ ಭಾರಿ ಶಿಕ್ಷಕ ಅಂತೇಳಿ ಆನ್ಲೈನ್ ಆಗಿ ಅರ್ಜಿ ಹಾಕ್ಬೇಕು. ಅದು ಬಂದ್ ಆಗ್ಬೇಕು. ಇವತ್ತು ಪ್ರಶಸ್ತಿಗಳು ಸಹಿತ ಇಂತ ಶಿಕ್ಷಕರಿಗೆ ಸಿಗ್ತದ ಅನ್ನುವಂತ ಮಾತು. ಹೌದು, ಅಲ್ಲಿ ಶಿಕ್ಷಕರ ಸಂಘಟನೆಯವರು ಶಿಫಾರಸ್ ಮಾಡ್ತಾರ, ನೀವು ಆನ್ಲೈನ್ ಅರ್ಜಿ ಹಾಕಿರಿ, ನಾ ಡಿಒ ಹೇಳ್ತೀನಿ, ಡಿಡಿಪಿ ಹೇಳ್ತೀನಿ ಅಂತ ಹೇಳ್ತಾರ. ಅಂತವ್ರದೇ ಆಯ್ಕೆ ಆಗ್ತದೆ. ಅಂದ್ರೆ ಪ್ರಾಮಾಣಿಕ ಶಿಕ್ಷಕರಿಗೆ ಎಲ್ಲಿ ಬೆಲೆ ಇಲ್ಲ. ಪ್ರಾಮಾಣಿಕ ಶಿಕ್ಷಕರು ಕೇವಲ ಅವರು ಮಕ್ಕಳ ಜೊತೆ ಇರ್ತಾರೆ. ಅವ್ರದ್ದು ಆಕ್ಚುಲಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಈ ಸರ್ಕಾರ. ತೆರೆಮರೆಯೊಳಗೆ ಸರ್ಕಾರದ ಶಾಲೆ ಮಕ್ಕಳನ್ನ ಭವಿಷ್ಯದುದ್ದಕ್ಕೂ ನಾವು ಹೇಳ್ತೀವಿ ಭಾಷಣ ಒಳಗೆ, ಆಗಸ್ಟ್ 15 ಜನವರಿ 20, ಇಂದಿನ ಮಕ್ಕಳು ನಾಳಿನ ದೇಶದ ಪ್ರಜೆಗಳು. ಎಲ್ಲಿ ಹೊಂಟದ ನಮ್ಮ ದೇಶದ ಪ್ರಜೆಗಳ ಪರಿಸ್ಥಿತಿ? ಶಾಲಾ ಮಕ್ಕಳ ಪರಿಸ್ಥಿತಿ ಎಲ್ಲಿ ಹೊಂಟದ? ಸರ್ಕಾರಿ ಶಾಲೆ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಬಹಳ ಗಂಭೀರ ಅದೇ. ಒಂದ್ ಶಾಲೆ ಒಳಗೆ 4-5 ಮಕ್ಕಳು ಇರ್ತಾವ, ಅಂತ ಇಬ್ರು ಟೀಚರ್ನ ಹಾಕ್ತಾರೆ. ಇವರ ಕೆಲವೊಬ್ರು ಏನ್ ಈ ಬಿಸ್ನೆಸ್ ಮಾಡ್ಕೋತಾರ ಟೀಚರ್, ಅವ್ರ ಅಂತ ಶಾಲೆ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಅಂದ್ರೆ ಅಲ್ಲಿ ಒಬ್ಬನ ಮ್ಯಾಗ 10 ಹುಡುಗರು ನಡೀತಾವ್ ಸಾಲಿ, ನಾ ಇಲ್ಲಿ ಇದನ್ನೇ ದಂಧ ಮಾಡ್ಕೊತ ಹೋಗ್ಬೇಕಂತ ಹೇಳಿ ಕೆಲವೊಂದು ಶಿಕ್ಷಕರನ್ನ ಉದ್ದೇಶಪೂರ್ವಕವಾಗಿ ಅಂತ ಸಾಲಿನ ಆಯ್ಕೆ ಮಾಡ್ತಾರೆ. ಇವತ್ತಿನ ಈ ಒಂದು ಸರ್ಕಾರಿ ಶಾಲೆಯ ಈ ರೀತಿ ಹಾಳಾಗ್ಲಿಕ್ಕೆ ಖಾಸಗಿ ಶಾಲೆಯ ಸಂಸ್ಥೆಗಳ ಕುಮ್ಮಕ್ಕು ಇದೆ ಅಂತ ಅನ್ಸುತ್ತಾ ತಮಗೆ? ಕುಮ್ಮಕ್ ಅನ್ನೋಕ್ಕಿಂತಲೂ ಸರ್ಕಾರಿ ಶಾಲೆ ಎಷ್ಟು ಅಧೋಗತಿ ಆಗ್ತಾವೋ ಅಷ್ಟು ಖಾಸಗಿ ಶಾಲೆ ಒಳಗ ಅವ್ರಿಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ, ಅವ್ರಿಗೆ ಅಡ್ಮಿಷನ್ ಹೆಚ್ಚಾಕವ್ರಿ. ಇವತ್ತು ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ, ಮಧ್ಯಮ ವರ್ಗದ ಕುಟುಂಬ ಇದ್ರು ಸಹಿತ ಸಾಲ ಸೋಲ ಮಾಡ್ಯಾರೆ ನಮ್ಮ ಮಕ್ಕಳಿಗೂ ಖಾಸಗಿ ಶಾಲೆ ಸೇರಿಸ್ಬೇಕು. ನಾವು ಎಲ್ಲಾ ಮಕ್ಕಳಿಗತ್ಲೆ ನಮ್ಮ ಮಕ್ಕಳು ಖಾಸಗಿ ಶಾಲೆಗೆ ಹೋಗ್ಲಿ, ಯಾಕಂದ್ರೆ ಸರ್ಕಾರಿ ಶಾಲೆ ಒಳಗೆ ನೋಡುವ ವ್ಯವಸ್ಥೆ ಬಹಳ ಕಷ್ಟ ಅದು. ಮೊನ್ನೆ ಇತ್ತೀಚೆಗೆ ನಾನು ಕಲಿತ ಶಾಲೆ KVS ನಂಬರ್ 4 ಶಾಲೆಗೆ ಭೇಟಿ ಕೊಟ್ಟಿದ್ದೆ. ನನಗೆ ಅಲ್ಲಿ ಶಿಕ್ಷಕರು ಬಹಳ ಹಿಂದಿನ ಶಿಕ್ಷಕರು ಅಲ್ಲಿ ನೋಡಿದಾಗ, ಅಲ್ಲಿ ಪ್ರೇಯರ್ಗೆ ಹೋಗಿ ನಿಂತ ನೋಡ್ದೆ, ಸರ್ಕಾರ ಬಟ್ಟೆ ಕೊಟ್ಟದ, ಸರಿಯಾಗಿ ಬಿಸಿ ಊಟ ಕೊಡ್ತದೆ, ಎಲ್ಲ ರೀತಿಯಿಂದ ಸರ್ಕಾರ, ಶಾಸಕರು, ಉಸ್ತುವಾರಿ ಸಚಿವರು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅನುದಾನ ಕೊಟ್ಟರು. ಕೇವಲ ಬೆರಳೆಣಿಕೆ ಮಕ್ಕಳು ಮಾತ್ರ ಯೂನಿಫಾರ್ಮ್ ಆಗಿತ್ತು. ಉಳ್ಕಿದವ್ರು ಸರ್ ಯಾಕ್ರಿ ಇವರು ಎಲ್ಲಾ ಮಕ್ಕಳು ಯೂನಿಫಾರ್ಮ್ ಹಾಕ್ಸಿಲ್ಲ, ಬರೀ ಅರ್ಬಿ ಕೊಟ್ಟಾರಿ ಸರ್ಕಾರ, ಹೊಲಸವ್ರು ಯಾರು ಅಂತ ಆ ಶಿಕ್ಷಕರು ಹೇಳ್ತಾರೆ. ಅಂದ್ರೆ ಆ ಮಕ್ಕಳ ಜೊತೆಗೆ ಪಾಲಕರ ಜೊತೆಗೆ ಒಳ್ಳೆ ಬಾಂಧವ್ಯ ಹೊಂದಿ ಪಾಲಕರ ಮನ ಪರಿವರ್ತನೆ ಮಾಡಿ ಅವ್ರಿಗೆಲ್ಲರಿಗೂ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಹಿಂಗ್ ಮಾಡ್ರಿ ಅಂತ ಹೇಳೋ ಮೌಲ್ಯನೇ ಉಳಿದಿಲ್ಲ. ಮುಂದಿನ ದಿನದಲ್ಲಿ ಸರ್ಕಾರಿ ಶಾಲೆಗಳು ಬಂದ್ ಆಗ್ತಾವ ಅಂತ ಅನ್ಸುತ್ತಾ ಸರ್? ಇನ್ನು ಇದು ಕೇವಲ 10-15-20 ವರ್ಷ ಹೋಯ್ತು ಅಂದ್ರೆ ಖಂಡಿತವಾಗಿಲೂ ಸರ್ಕಾರಿ ಶಾಲೆಗಳು ಬಂದ್ ಆಗ್ತವೆ. ಶಿಕ್ಷಕ ಗತಿ ಏನು ಅಲ್ಲ, ತಾವೇ ಮಾಡ್ಕೊಂಡಿರ್ತಕ್ಕಂಥ ಗತಿ ಇದು.
ತಾವು ಯಾಕಂದ್ರ ಖಾಸಗಿ ಶಾಲೆ ಕೆಲವೊಂದು ಶಿಕ್ಷಕರು ಕೆಲವೊಂದು ಶಾಲೆಗಳು ಅದಾವ, ಖಾಸಗಿ ಶಾಲೆಗಳಿಗೆ ಶೆಡ್ ಹೊಡೆಯುವಂತೂ ಅದಾವ. ಆ ರೀತಿ ಎಲ್ಲ ಈ ರಾಜ್ಯದ ಈ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳು ಯಾವುದೇ ಆಗಲಿ, ಉರ್ದು ಶಾಲೆ ಆಗಿರ್ಬೋದು, ಕನ್ನಡ ಶಾಲೆ ಆಗಿರ್ಬೋದು, ಆ ಶಾಲೆ ಮೇಲ್ದರ್ಜೆಗೆ ಏರಿಸಬೇಕು. ಸಾಕಷ್ಟು ಸಚಿವರು ಸಾಕಷ್ಟು ಹಣ ಸುರಿಲತ್ತಾರ ಸ್ಮಾರ್ಟ್ ಕ್ಲಾಸ್ ಮಾಡ್ರಿ ಅಂತ. ಅವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಆದಾಗ ಮಾತ್ರ ಬರುವಂತ ದಿನಗಳು ಕನ್ನಡ ಶಾಲೆಗಳು ಉಳಿತಾವು ಮತ್ತು ಬೆಳಿತಾವೆ. ಈ ಒಂದು ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಗಳು ಒಂದು ಉನ್ನತ ಮಟ್ಟಕ್ಕೆ ಇರಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಪಾಲಕರು ಸಮಾಜದ ಪಾತ್ರ ಏನು? ಕೇವಲ ಜನಪ್ರತಿನಿಧಿಗಳು ಸಮಾಜದ ಜೊತೆಗೆ ನಮ್ಮಂತವ್ರ ಪಾತ್ರ ಬಹಳ ಮುಖ್ಯ. ನಾವೆಲ್ಲ ಖಾಸಗಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತೇಳಿ ನಿರಂತರವಾಗಿ ನಾವು ಪ್ರಾಮಾಣಿಕ ಹೋರಾಟ ಮಾಡಬೇಕು. ಜೊತೆಗೆ ಶಿಕ್ಷಣ ಸಚಿವರಿಗೆ ಏನಂದು ಮನವಿ ಏನಂದ್ರೆ, ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ಸರ್ಕಾರಿ ಶಾಲೆಗಳ ಮೇಲೆ ನಿಗಾ ಇಡ್ರಿ, ನೀವು ಒಳ್ಳೆ ಅಧಿಕಾರಿಗಳನ್ನ ಹಾಕ್ರಿ, ಒಳ್ಳೆ ಶಿಕ್ಷಕರನ್ನು ಕೊಡ್ರಿ. ಕೇವಲ ನಿಮ್ಮ ಸರ್ಕಾರದ ನಿರ್ದೇಶನದಂತೆ ಇತ್ತೀಚಿನ ಕೆಲವೊಂದು DDPIಗಳ ಪರಿಸ್ಥಿತಿ ನೋಡಿದ್ರೆ ಅವ್ರ ಮೇಲೆ ಸಾಕಷ್ಟು ಗಂಭೀರದ ಆರೋಪಗಳದಾವ. ಆದ್ರೂ ಹೊಳ್ಳೆ ಅವ್ರನ್ನೇ ರೆಕಮೆಂಡ್ ಮಾಡ್ತಿರ್ತಾರೆ. ತೆಗೆದೋಗಿರಿ ಎಲ್ಲಾರನ್ನ. BUಗಳು ಚಲೋ BUಗಳನ್ನ ಕೊಡ್ರಿ, ನಮ್ಮ ಜಿಲ್ಲೆಗೆ ಚಲೋ DDPIಗಳು ಕೊಡ್ರಿ. ಲಾಸ್ಟ್ ಟೈಮ್ MB ಪಾಟೀಲ್ ಬಹಳ ಉತ್ಸಾಹ ಆಗ್ರಿ, ಚಿಕ್ಕೋಡಿ ಯಾಕೆ ನಮ್ಮ ನೇರಿದ್ರು ಅಷ್ಟ ಮುಂದಕ್ಕೆ ನಾವ್ಯಾಕೆ ಹಿಂದದಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ರು. ಆ ವರ್ಷ ಸಾಕಷ್ಟು ಮಕ್ಕಳು ಹೈಯೆಸ್ಟ್ ಬಂದು. ಅದೇ ನಿರಂತರವಾಗಿ ಇರಬೇಕು ಅನ್ನೋದು ಕಳಕಳಿ ನಂದು. ಎಸ್, ಇಷ್ಟೊತ್ತಿಗೆ ನಮ್ಮ ಜೊತೆ ನಮ್ಮ ಬಿಜಾಪುರ ಜಿಲ್ಲೆಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದಂಥ ಮತ್ತು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದಂತಹ ಶರಣು ಸಭದವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.